ಶ್ರೇಷ್ಠ, ಏನ್ ಮಾಡ್ತಿದ್ಯಾ ನೀನು? ಸ್ನಾನ ಮಾಡದೆ ಕಿಚನ್ ಎಂಟರ್ ಆಗದೆ ಒಂದ್ ದೊಡ್ಡ ತಪ್ಪು. ನೀನ್ ನೋಡಿದ್ರೆ ದೇವ್ರ ಮನೆಗೆ ಹೋಗ್ತಿದ್ಯಾ? ಏ ತಾಂಡವ್, ಡೋಂಟ್ ಬಿ ಸಿಲ್ಲಿ. ಇನ್ನು ನೀನ್ ಯಾವ ಕಾಲದಲ್ಲಿ ಇದ್ಯಾ? ಫ್ರೆಂಡ್, ನೀ ಅದೇನೋ ಇದು ಬ್ರ್ಯಾಂಡ್ ಅಂದಿಯಲ್ಲ, ಏನದು? ಅಂದ್ರೆ ನಮ್ ಪ್ರಾಡಕ್ಟ್ಸ್ ಮತ್ತೆ ಸರ್ವಿಸಸ್ ಮಾರ್ಕೆಟ್ ಅಲ್ಲಿ ಸಿಗುತ್ತೆ ಅಂತ ತೋರ್ಸಕ್ಕೆ. ಅದೇ ಶನಿವಾರ ಸಂತೆ ಮಾರ್ಕೆಟ್ ಅಲ್ಲ? ನಮ್ ಮನೆ ಹತ್ರ ಇದೆಯಲ್ಲ ಮಾರ್ಕೆಟ್, ಅವ್ರಿಗೆಲ್ಲ ಗೊತ್ತು ಬಿಡು. ಅಯ್ಯೋ ಗೆಳತಿ, ಮಾರ್ಕೆಟ್ ಅಂದ್ರೆ ಅದಲ್ಲ. ನಾನ್ ಏನ್ ಹೇಳಕ್ ಬಂದೆ ಅಂತಂದ್ರೆ, ನಮ್ಮ ಹತ್ರ ಇಂಥ ವಸ್ತುಗಳಿದೆ ಅಂತ ಎಲ್ರಿಗೂ ಗೊತ್ತಾಗ್ಲಿ ಅಂತ. ಅಲ್ಲ, ಎಲ್ಲರಿಗೂ ಹೇಗ್ ಹೇಳೋದು ಅಂತ. ಅಂಕಲ್, ಸೋಷಿಯಲ್ ಮೀಡಿಯಾದಲ್ಲಿ ಇಂಥ ಸಿಗಲ್ಲ ಅಂತಿಲ್ಲ, ಎಲ್ಲ ಸಿಗುತ್ತೆ. ಅಲ್ಲಿ ಎಲ್ಲಾ ಪ್ರಾಡಕ್ಟ್ ಸೇಲ್ ಆಗುತ್ತೆ, ಅಲ್ಲೇ ಪ್ರಮೋಟ್ ಮಾಡೋಣವಾ? ಒಂದೊಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ರೆ ಸಾಕು. ನೋಡ್ ಭಾಗ್ಯ, ಫೋನ್ ಅಂತೆ ಫೋನು, 24 ಗಂಟೆ ಇದೇ ಆಗೋಯ್ತು. ಫೋನು. ಗೆಳತಿ, ಅವಳು ಬೈಬೇಡಿ, ಅವಳು ಹೇಳ್ತಾರದ್ ಸರಿಯಾಗೇ ಇದೆ. ಇದನ್ನೆಲ್ಲ ಮಾಡಕ್ ಆಗೋದು ಫೋನಲ್ಲೇ. ಅಜ್ಜಿ, ಅದಕ್ಕೆ ಹೇಳೋದು ಸುಮ್ನೆ ಬೈಬಾರ್ದು ಅಂತ. ಇವಾಗ ನೋಡಿ, ನಾನ್ ಹೇಳಿದ್ದೆ ಕರೆಕ್ಟ್. ಹಾ, ಸಾಕು, ಈಗ ಜಗಳ ಆಡಿದ್ ಸಾಕು. ಆದೇವ್ರೆ, ನೀವ್ ಹೇಳಿ ಏನ್ ಮಾಡ್ಬೋದು ಅಂತ. ಮೊದಲು ನಾವು ನಮ್ ಬ್ರ್ಯಾಂಡ್ ನ ಕ್ರಿಯೇಟ್ ಮಾಡ್ಬೇಕು. ಬ್ರ್ಯಾಂಡ್ ಮಾಡೋಕ್ಕೂ ಮೊದಲು ಅದ್ರ ಎಕ್ಸಿಸ್ಟೆನ್ಸ್ ನ ಎಲ್ರಿಗೂ ತಿಳಿಸ್ಬೇಕು. ಅಯ್ಯೋ ಫ್ರೆಂಡು, ನೀನ್ ಅದೇನ್ ಇಂಗ್ಲಿಷ್ ಅಲ್ಲಿ ಹೇಳ್ತಿದ್ಯೋ ನನಗಂತೂ ಅರ್ಥ ಆಗ್ತಿಲ್ಲ. ಕನ್ನಡದಲ್ಲಿ ಹೇಳು. ವಿಷಯ ಏನು ಅಂತಂದ್ರೆ, ಮೊದಲು ನಮ್ಮ ಕೈ ತುತ್ತು ಸರ್ವಿಸಸ್ ಇದೆ ಅನ್ನೋದನ್ನ 4 ಜನಕ್ಕೆ ತಿಳಿಸೋಣ. ಆದ್ರೆ ಅದನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹೇಗ್ ತಿಳಿಸೋದು ಅಂತ? ಅದು ನಮ್ ಕ್ರಿಯೇಟಿವಿಟಿಗೆ ಬಿಟ್ಟಿದ್ದು. ನಾವು ಪೋಸ್ಟರ್ ಮಾಡ್ಬೋದು ಅಥವಾ ವಿಡಿಯೋನು ಮಾಡಿ ಬಿಡ್ಬೋದು. ಅಂಕಲ್, ರೀಲ್ಸ್ ಮಾಡ, ಈ ತರ ಡ್ಯಾನ್ಸ್ ಮಾಡ್ಕೊಂಡು ಬೇರೆಯವ್ರಿಗೆ ಇನ್ಫಾರ್ಮೇಶನ್ ಕೊಡ್ಬೋದು. ತನ್ಮಯ್, ಯಾವಾಗ್ಲೂ ತಮಾಷೆನ ನಿನ್ಗೆ? ಸೀರಿಯಸ್ ಆಗಿ ಮಾತಾಡ್ತಿದಾರ ತಾನೆ? ಸಾರಿ ಅಮ್ಮ. ಅಲ್ಲ ಫ್ರೆಂಡು, ಇದಕ್ಕೆ ಹಣ ಬೇಕಲ್ವಾ? ಹಾಗೆಲ್ಲ ಏನು ಇಲ್ಲ ಗೆಳತಿ. ನಾವು ಹೇಗ್ ಪ್ರಮೋಟ್ ಮಾಡ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ, ನಮಗ್ ಬೇಕೋ ಬೇಡವೋ ಅನ್ನೋದು. ನಾವು ದುಡ್ಡು ಖರ್ಚು ಮಾಡೋದು ಬೇಡ ಅಂತಂದ್ರೆ ಸೋಷಿಯಲ್ ಮೀಡಿಯಾನ ಬಳಸ್ಕೊಂಡು ಮಾಡ್ಬೋದು. ಆಕ್ಚುಲಿ ನನ್ನ ಫ್ರೆಂಡ್ ಅಣ್ಣ ಒಬ್ರು ಇದೇ ತರ ರೀಲ್ಸ್ ಮಾಡಿ ಅಪ್ಲೋಡ್ ಮಾಡ್ತಾರೆ. ಮಿಲಿಯನ್ ಗಟ್ಟಲೆ ವ್ಯೂಸ್ ಬರುತ್ತೆ. ಪ್ರಾಡಕ್ಟ್ ಅಂತೂ ತುಂಬಾ ಚೆನ್ನಾಗಿ ಪ್ರಮೋಟ್ ಮಾಡ್ತಾರೆ. ಎಸ್ ತನ್ವಿ, ಇದೇ ಒಳ್ಳೆ ಐಡಿಯಾ. ನಾವು ಇದನ್ನೇ ಮಾಡೋಣ. ಸರಿ, ಇವಾಗ ಅದನ್ನ ಹೇಗ್ ಮಾಡೋದು? ನಾಳೆ ನಾನು ವಿತ್ ಪ್ಲಾನ್ ಬರ್ತೀನಿ. ಅದ್ರ ಪ್ರಕಾರ ನಾನು ಹೇಳ್ತೀನಿ, ಅದನ್ನೇ ಮಾಡೋಣ. Rock, paper, scissors, shoot. Okay. Rock, paper, scissors, shoot. ಸರಿ, ನಂಗೆ ಲೇಟ್ ಆಯ್ತು, ನಾನು ಹೊರಡ್ತೀನಿ. ಓಕೆನಾ? ಬಾಯ್. ಗುಡ್ ನೈಟ್. ಬರ್ತೀನಿ ಗೆಳತಿ. ಸರಿ, ಗುಡ್ ನೈಟ್. ಗುಡ್ ನೈಟ್. ಯಾಕೆ ಮಕ್ಕಳ, ತುಂಬಾ ಬೇಜಾರಾಗ್ತಿದ್ಯಾ? ಹಾಗೇನಿಲ್ಲ ಅಮ್ಮ. ನಂಗೆ ಗೊತ್ತು ಕಣ್ರು, ನಿಮ್ಗೆ ತುಂಬಾ ನೋವಾಗ್ತಿದೆ ಅಂತ. ಆದ್ರೆ ಏನ್ ಗೊತ್ತಾ, ಇನ್ನೊಂದ್ ಸ್ವಲ್ಪ ದಿನ ಅಷ್ಟೆ, ಆಮೇಲೆ ಎಲ್ಲ ಸರಿಯಾಗ್ಬಿಡತ್ತೆ. ಖಂಡಿತ ನಾನು ನಿಮ್ಮನ್ನ ಚೆನ್ನಾಗಿ ನೋಡ್ಕೊಳ್ತೀನಿ. ಅಮ್ಮ ಆಗಿ ನಾನು ನನ್ನ ಕರ್ತವ್ಯನ ನಿಭಾಯಿಸ್ತೀನಿ. ಇದನ್ನೆಲ್ಲ ನಿಮ್ ಹತ್ರ ಹೇಳ್ಕೊಳ್ಬಾರ್ದು, ಆದ್ರೂ ಹೇಳ್ಕೊಳ್ತಾ ಇದ್ದೀನಿ. ಯಾಕಮ್ಮ ನಮ್ಮನ್ ಚೆನ್ನಾಗಿ ನೋಡ್ಕೋತಿಲ್ಲ ಅಂತ ಅನ್ಕೋತಿದ್ಯಾ? ನೀನು ತುಂಬಾ ಚೆನ್ನಾಗಿ ನೋಡ್ಕೋತಿದ್ಯಾ.
ಯಾವತ್ತು ನಮ್ಗೆ ಯಾವ್ದಕ್ಕೂ ಕೊರತೆ ಮಾಡಿಲ್ಲ ಅಮ್ಮ. ನೀನ್ ಗ್ರೇಟ್ ಅಮ್ಮ. ಕೊಡ ನಿನ್ ಬ್ರಷ್. ಮೂರ್ ದಿವಸ ಉಜ್ಬೋದು ನೀನು. ತಾತ, ನಿಮ್ ಐಡಿಯಾ ಸೂಪರ್. ನಿಮ್ ಐಡಿಯಾಗೆ ಅವಾರ್ಡ್ ಫಿಕ್ಸ್. ಓ ಥ್ಯಾಂಕ್ ಯು ಥ್ಯಾಂಕ್ ಯು. ಸುನಂದ, ರೇಷನ್ ಕಮ್ಮಿ ಇರ್ಬೇಕಲ್ವಾ? ಹೌದು. ನನಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಅಡಿಗೆ ತಂದಿಟ್ಕೊಂತ ಇದ್ದೆ. ಅದಕ್ಕೆ ಇವಾಗ ಏನ್ ಬೇಕು ಹೇಳು, ತಗೊಂಡ್ಬಂದ್ಬಿಡ್ತೀನಿ. ಸರಿ ಆಯ್ತು. ಪೆನ್ನು ಪೇಪರ್ ತರ್ತೀನಿ ತಾಳು. ಹಾ. ಅಂದ್ರ ಅಕ್ಕಿ ಒಂದ್ 5 kg. ಅಕ್ಕಿ 5 kg ಇಂಟು 52, 260 ರೂಪಾಯಿ. ತೊಗರಿ ಬೇಳೆ 2 kg. ತೊಗರಿ ಬೇಳೆ 2 kg ಇಂಟು 130, ಅದು 260 ರೂಪಾಯಿ. ಅಡಿಗೆ ಎಣ್ಣೆ 1 ಲೀಟರ್ ಸಾಕಾ? ಜನ ಜಾಸ್ತಿ ಇದಾರೆ, ಒಟ್ಟಿಗೆ 3 ಲೀಟರ್ ತಂದ್ಬಿಡ್ತೀನಿ. ಸರಿ. 420. ರೀ, ಏನ್ರಿ ದಸೆಯ? ಯಾಕೆ ಎಲ್ಲದಕ್ಕೂ ಅಷ್ಟಾಗತ್ತೆ ಇಷ್ಟಾಗತ್ತೆ ಅಂತ ಲೆಕ್ಕಾಚಾರ ಮಾಡ್ತಿದ್ರ? ಯಾರಾದ್ರೂ ಕೇಳಿಸ್ಕೊಂಡ್ರೆ ಏನ್ ಅನ್ಕೊಳಲ್ಲ? ಲೆಕ್ಕ ಹಾಕದೇ ಇದ್ರೆ ಸಮಸ್ಯೆ ಆಗುತ್ತೆ ನೋಡು. ಲೆಕ್ಕ ಹಾಕೋದು 4 ಜನ ಗೊತ್ತಾಗ್ಲಿ ಅಂತಲ್ಲ, ನಮಗ್ ಲೆಕ್ಕ ಬೇಕಮ್ಮ. ಇಷ್ಟು ದಿವಸ ಬೇರೆ ಲೆಕ್ಕ ಇತ್ತು ಕಣೆ, ನಾವ್ ಹೇಗೋ ಅಡ್ಜಸ್ಟ್ ಮಾಡ್ಕೊಂತ ಇದ್ವಿ. ಈಗ ಹಾಗಾಗಲ್ಲ. ಲೆಕ್ಕಾಚಾರ ಮಾಡ್ಕೊಂಡು ಮಾಡ್ಲಿಲ್ಲ ಅಂದ್ರೆ ತುಂಬಾ ಕಷ್ಟ ಆಗುತ್ತೆ. ಪಾಪ ಭಾಗ್ಯ ಶಾಲೆ ಫೀಸು, ಮಕ್ಕಳ ಪುಸ್ತಕ ಅಂತ ಏನೇನಕ್ಕೂ ಖರ್ಚು ಮಾಡ್ತಾ ಇದ್ದಾಳೆ. ಹಾಗೆಲ್ಲ ಅವಳ ಹತ್ರ ಕೇಳೋ ಚೆನ್ನಾಗಿರುತ್ತೇನೆ. ನಾವೇ ಹೇಗಾದ್ರೂ ಮಾಡಿ ಹೊಂದಿಸ್ಕೊಂಡು ಹೋಗ್ಬೇಕು ಕಣೆ. ಸುನಂದ, ನಮಗ್ ಕೊರತೆ ಆದ್ರೂ ಪರವಾಗಿಲ್ಲ, ಆದ್ರೆ ಬೀಗರಿಗೆ ಯಾವುದು ಕೊರತೆ ಆಗ್ಬಾರ್ದು. ಅದಕ್ಕೆ ಲೆಕ್ಕ ಹಾಕ್ತಾ ಇದ್ದೀನಿ. ಸರಿ, ಏನೋ ಮಾಡಿ. ದುಡ್ಡೇನಾದ್ರೂ ಬೇಕಾದ್ರೆ ಅಕ್ಕಿ ಡಬ್ಬದಲ್ಲಿ ಇಟ್ಟಿದ್ದೀನಿ, ತಗೊಂಡೋಗಿ. ಆಯ್ತು. ಅಪ್ಪ ಅಮ್ಮ ಯಾವತ್ತಿದ್ರು ದೇವ್ರ ರೂಪ ಅಂತ ಹೇಳ್ತಾರೆ. ದೇವ್ರು ಹೀಗೆ ಅಲ್ವಾ? ಅವನನ್ನ ನಂಬೋ ಭಕ್ತರಿಗೆ ಯಾವತ್ತಿದ್ರೂ ಒಳ್ಳೇದ್ ಮಾಡೇ ಮಾಡ್ತಾನೆ. ನಿಮ್ ಥರಾನೇ ಅಪ್ಪ ಅಮ್ಮ. ಶ್ರೇಷ್ಠ, ಹೇಳು, ಲೇಟ್ ಆಯ್ತು. ತುಂಬಾ ಚಳಿ ಇದೆ, ಎದ್ದೋಳಕ್ಕೆ ಮನ್ಸಾಗ್ತಿಲ್ಲ. ಪ್ಲೀಸ್ ಹೋಗಿ ಕಾಫಿ ಮಾಡ್ಕೊಂಡ್ ಬರ್ತೀಯಾ? ನಾನಾ? ದೇವರೇ, ಆಫೀಸಿಗೆ ಲೇಟ್ ಆಯ್ತು, ಇನ್ನೂ ಅಡುಗೆ ಮಾಡ್ತಿಲ್ಲ. ಅಮ್ಮ, ಏನಮ್ಮ, ನಾನ್ ಶೂಸ್ನ ಪಾಲಿಶ್ ಮಾಡಿಲ್ಲ. ಅಯ್ಯಪ್ಪ, ಪ್ರೀತಾ ಮಂಡಿ ನಾವು ಯಾವಾಗ ಕಡಿಮೆ ಆಗತ್ತೋ? ಡ್ರಾಯಿಂಗ್ ನೋಡಿ ನಾನೇ ಮಾಡಿದ್ದು, ಚೆನ್ನಾಗಿದ್ಯಾ? ಚೆನ್ನಾಗಿದೆ ಪುಟ.
ಈ ತಾಂಡವ್ ಕಾಫಿ ಮಾಡು ಅಂತ ಹೇಳಿದ್ರೆ ಇನ್ನು ಹಾಗೆ ನಿಂತಿದ್ಯಲ್ಲ, ಸರಿ ಬಿಡು. ಲೈಟರ್ ಎಲ್ಲಿ? ಮ್ಯಾಚ್ ಬಾಕ್ಸ್ ತರೋಣ. ಏಯ್ ಶ್ರೇಷ್ಠ, ಏನ್ ಮಾಡ್ತಿದ್ಯಾ ನೀನು? ಸ್ನಾನ ಮಾಡದೆ ಕಿಚನ್ ಎಂಟರ್ ಆಗದೆ ಒಂದ್ ದೊಡ್ಡ ತಪ್ಪು. ನೀನ್ ನೋಡಿದ್ರೆ ದೇವ್ರ ಮನೆಗೆ ಹೋಗ್ತಿದ್ಯಾ? ಏ ತಾಂಡವ್, ಡೋಂಟ್ ಬಿ ಸಿಲ್ಲಿ. ಇನ್ನು ನೀನ್ ಯಾವ ಕಾಲದಲ್ಲಿ ಇದ್ಯಾ? ಒಂದಿನೂ ಈ ತರ ಎಲ್ಲ ಮಾಡಿಲ್ಲ. ಏನೇ ಇರ್ಬೋದು, ಬಟ್ ಈ ವಿಷಯದಲ್ಲ ತುಂಬಾ ಡಿಸಿಪ್ಲಿನ್. ತಾಂಡವ್ ಏನಾದ್ರೂ ಹೇಳಿದ್ಯಾ? ಕಣಿ ಹೇಳ್ತೀನವ, ಕಣಿ ಕಣಿ ಹೇಳ್ತೀನವ, ಕಣಿ. ಓ ಮಲ್ಲವ್ವ, ಏನ್ ಇಷ್ಟ ದಿನ ಕಾಣಿಸ್ಲಿಲ್ಲ ನೀನು? ಅದನ್ನ ನಾನ್ ನಿಮಗ್ ಹೇಳ್ಬೇಕು ಕಣ್ರವ್ವ, ನೀವೇ ಕಾಣಿಸ್ತಿರ್ಲಿಲ್ಲ. ಬಾಳ ದಿನ ಆಯ್ತು. ಮಗಳು ಮನೆ ಕಡೆ ಹೋಗಿದ್ರೇನು? ಹಾ ಹೌದೌದು. ಇಲ್ಲೇ ಕೂತ್ಕೋ, ನಾನು ಅಕ್ಕಿ ತಗೊಂಬರ್ತೀನಿ. ಸರಿ ಕಣವ್ವ.